ಹಾಯ್ ಎಲ್ರಿಗೂ ನಮಸ್ಕಾರ. MS ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ವೀಕೆಂಡ್ ಇರೋದರಿಂದ ಇಲ್ಲಿ ಮಲ್ಲೇಶ್ವರಂಗೆ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಾಗಿತ್ತು, ತೊಗೊಂಡು ಹೋಗೋಣ ಅಂತೇಳಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಕಾಡು ಮಲ್ಲೇಶ್ವರಂ ದೇವಸ್ಥಾನ. ತುಂಬ ಪುರಾತನ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಗಿಡ ಮರಗಳೆಲ್ಲ ಇದೆ, ತಂಪಾಗಿರುತ್ತೆ ಒಳಗಡೆ. ಶಿವಲಿಂಗ ದೇವಸ್ಥಾನ ಇದೆ ಒಳಗಡೆಯಲ್ಲಿ. ಇದು ಬಂದ್ಬಿಟ್ಟು ಕೆಂಪೇಗೌಡ ಅವರು ನಿರ್ಮಿಸಿದ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಹಾಗೆ ಹಸಿವಾಗ್ತಾ ಇತ್ತು, ಊಟ ಮಾಡೋಣ ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಕೂಡ ಇತ್ತು. ಊಟಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಪಾಕಶಾಲೆ ಅಂತ ಊಟಕ್ಕೆ ಬಂದಿದ್ವಿ. ಹೋಟೆಲ್ ಹೆಸರು ಮಲ್ಲೇಶ್ವರಂ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಮಲ್ಲೇಶ್ವರಮು. ಹಾಗೆ ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ ಊಟಕ್ಕೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಮುಗಿಸ್ಕೊಂಡು ಇವಾಗ ಲಿಫ್ಟಲ್ಲಿ ಕೆಳಗಡೆ ಬಂದ್ವಿ ನಾವು. ಇವಾಗ ನೋಡಿ ಹಾಗೆ ತರಕಾರಿ ಎಲ್ಲ ಬೇಕಾಗಿತ್ತು ಮನೆಗೆ ಅಂಥೇಳಿ ತೊಗೊಳಕ್ಕೆ 8th ಕ್ಲಾಸ್ಗೆ ಹೋಗ್ತಾಯಿದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಹೊರಗಡೆಯಿಂದನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಎಲ್ಲ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇಲ್ಲಿಂದನೇ ಹೋಗ್ತಾರೆ ಒಳಗಡೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದರ ಪಕ್ಕದಲ್ಲೇ ಬಂದುಬಿಟ್ರೆ ನಿಮಗೆ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಗಂಗಮ್ಮ ದೇವಸ್ಥಾನ ಕೂಡ ಇದೆ. ದೇವಾಲಯಗಳ ಬೀದಿ ಎಂದು ಕರೆಯುತ್ತಾರೆ ಇಲ್ಲಿ. ಗಂಗಮ್ಮ ದೇವಸ್ಥಾನದ ಎದುರುಗಡೆನೇ ಬಂದುಬಿಟ್ಟು ನಂದಿ ದೇವಸ್ಥಾನ ಕೂಡ ಇದೆ. ಆಮೇಲೆ ಮಲ್ಲೇಶ್ವರಮಲ್ಲಿ TTD ಕೂಡ ದೇವಸ್ಥಾನ ಇದೆ. ಆಮೇಲೆ ಸಾಯಿಬಾಬಾ ದೇವಸ್ಥಾನ ಇದೆ. ಆಮೇಲೆ ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನ ಕೂಡ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳು, ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ 8th ಕ್ಲಾಸ್ಗೆ ಹೋಗ್ತಾ ಇದ್ವಿ. ಇದು ಬಂದುಬಿಟ್ಟು BJP ಕಚೇರಿ. ನೋಡಿ ಇವಾಗ 8th ಕ್ಲಾಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಪಾತ್ರೆ ಎಲ್ಲ ಮಣ್ಣಿನ ಪಾತ್ರೆಗಳೆಲ್ಲ ಇದ್ದಾವೆ ಇಲ್ಲಿ. ಆಮೇಲೆ ದೀಪಾವಳಿ ಹಬ್ಬ ಇರೋದ್ರಿಂದ ದೀಪಗಳು ತುಂಬ ಚೆನ್ನಾಗಿ ಕಲರ್ ಎಲ್ಲ ದೀಪಗಳು ಕೂಡ ಇದ್ವು. ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗಿ, ನೀವು ಗೊತ್ತಾಗುತ್ತೆ ನಿಮಗೆ. ವಿಡಿಯೋ ಕಂಟಿನ್ಯೂ ನೋಡಿ. ಇದು ಬಂದುಬಿಟ್ಟು 8th ಕ್ರಾಸ್. ಇಲ್ಲೆಲ್ಲನೂ ನಮಗೆ ಪೂಜೆಗೆ ಬೇಕಾಗಿರುವ ಸಾಮಾನುಗಳೆಲ್ಲನೂ ಸಿಗುತ್ತೆ ಇಲ್ಲಿ. ಇಲ್ಲಿ 3-4 ಪೂಜೆ ಸಾಮಾನುಗಳು ಸಿಗುವಂತಹ ಶಾಪ್ ಕೂಡ ಇದೆ ಇಲ್ಲಿ. ಎಲ್ಲನೂ ಅಲ್ಲೇ ಸಿಗುತ್ತೆ. ಪೂಜೆ ಸಾಮಾನು ಏನೇನು ಬೇಕಾಗುತ್ತೆ ನೋಡಿ, ಎಲ್ಲ ಸಿಗುತ್ತೆ ಇಲ್ಲಿ. ಹಾಗೆ ಹೋಗ್ತಾಯಿದ್ರೆ ಇಲ್ಲೆಲ್ಲ ದೀಪ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿದೆ ಮನೆ. ನಾವು ಮಧ್ಯಾಹ್ನ ಹೋಗಿದ್ವಿ, ಸೊ ಆಗ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಈವ್ನಿಂಗ್ ಟೈಮ್ ಅಂತೂ ತುಂಬ ರಶ್ ಇರುತ್ತೆ ನೋಡಿ ಇಲ್ಲಿ.
ಫ್ರೆಂಡ್ಸ್, ಇಲ್ಲಿ ವಾಚ್ ಶಾಪ್ ಇದೆ. ಇಲ್ಲಿ ನೋಡಿ ಬಿಂದಿ ಎಲ್ಲ ಸಿಗುತ್ತೆ. ಇವಾಗ ಇಲ್ಲಿಂದ ಬಟ್ಟೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಹಿಡ್ಕೊಂಡು 8th ಕ್ರಾಸ್ ಅಂತ ಆ ಕಡೆ ಮುಂದುಗಡೆ ಕೂಡ ಬಟ್ಟೆ ಎಲ್ಲ, ಈ ಕಡೆ ಲೈನ್ ಎಲ್ಲ ಬಟ್ಟೆನೇ ಸಿಗುತ್ತೆ ನಿಮಗೆ. ಮಹಿಳೆಯರಿಗೆ ಬಟ್ಟೆ ಸಿಗುತ್ತೆ ಈ ಕಡೆ ಎಲ್ಲ. ತುಂಬ ಒಳ್ಳೆ ಕಲೆಕ್ಷನ್ ಇರುತ್ತೆ. ನೋಡ್ತಿರ್ಬೋದು, ಇಲ್ಲೆಲ್ಲ ತೊಗೋತಾ ಇದ್ದಾರೆ ಜನರು. ಸೊ ನೀವು ಈವ್ನಿಂಗ್ ಬಂದರೆ ಇಲ್ಲಿ ತುಂಬ ರಶ್ ಇರುತ್ತೆ. ನೋಡ್ತಿರ್ಬೇಕು, ಇಲ್ಲಿ ಎಲ್ಲ ಬ್ಯಾಗ್ ಕೂಡ ಇದೆ. ಒಳ್ಳೆ ಬ್ಯಾಗ್ ಕೂಡ ಇದೆ ನೋಡಿ. ಈ ಹಬ್ಬದಿಂದಲ್ಲಿ ಮಲ್ಲೇಶ್ವರಂ ನೋಡೋಕ್ಕೆ ಒಂಥರ ಚೆಂದ, ಆದರೆ ಈವ್ನಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಬೇಕಾಗಿರುವಂಥ ಎಲ್ಲ ಥರದ ವಸ್ತುಗಳು ಇಲ್ಲಿ ಸಿಗುತ್ತೆ. ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ನೋಡ್ತಿರ್ಬೋದು ನೀವು, ಬಟ್ಟೆ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಕಲರ್ ಕೂಡ. ಎಲ್ಲರೂ ಮಲ್ಲೇಶ್ವರಂಗೆ ಬಂದಾಗ ಇಲ್ಲಿ ಮಲ್ಲೇಶ್ವರಂ ಮಾರ್ಕೆಟ್ 8th ಕ್ರಾಸಲ್ಲಿ ಹೋಗಿ ಬನ್ನಿ ಒಂದ್ಸಲ. ನೀವು ಹಾಗೆ ಬರೋದಿಲ್ಲ, ಬಟ್ಟೆ ಎಲ್ಲ ನೋಡಿದರೆ ಒಂದಾದರೂ ತೊಗೊಂಡು ಬರ್ತೀರಾ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಇಲ್ಲಿ ಬಟ್ಟೆ ನೋಡ್ತಾ ಇದ್ದೆ. ಇದು 3 ಪೀಸ್ ಸೆಟ್ ಅಂತ ಇತ್ತು. 750 ಏನೋ ಹೇಳ್ತಿದ್ರು ಇದಕ್ಕೆ. ನಾನು ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದ್ದು ಬಟ್ಟೆ. ನೀವು ಬಟ್ಟೆ ತೊಗೊಂಡು ಹೊಲ್ಸೋಕ್ಕೆ ಕೊಡೋ ಬದಲು ಈ ಥರ 3 ಪೀಸ್ ಸೆಟ್ ತೊಗೋಬೋದು. ಮಕ್ಕಳ ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಆಶಾ ಸ್ವೀಟ್ಸ್ ಇಲ್ಲಿ ಇದೆ. ಇಲ್ಲಿ ಬಂದುಬಿಟ್ಟು ಬಾದಾಮಿ ಹಾಲು ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ಮಲ್ಲೇಶ್ವರಂಗೆ ಬಂದಾಗ ಇಲ್ಲಿ ಆಶಾ ಸ್ವೀಟ್ಸಲ್ಲಿ ಬಾದಾಮಿ ಹಾಲು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಹಾಗೆ ಇಲ್ಲಿ ಬ್ಯಾಗ್ ಕೂಡ ಮಾರ್ತಾಯಿದ್ರು. ನೋಡ್ತಿರ್ಬೋದು, ಇಲ್ಲಿ ನೋಡ್ತಾ ಇದ್ದೆ ನಾನು ಕೂಡ. 250 ಏನೋ ಹೇಳ್ತಿದ್ರು ಬ್ಯಾಗಿಗೆ. ಇಲ್ಲಿ ಚೆನ್ನಾಗಿತ್ತು, ನೋಡ್ತಾ ಇದ್ದೆ ನಾನು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.